ಆತ್ಮೀಯ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಂಧು ಭಗಿನಿಯರೇ, ತಮಗೆಲ್ಲ ಕೂಡ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಘನ ಸರ್ಕಾರ ಈಗಾಗಲೇ ಅಕ್ಟೋಬರ್ 1ನೇ ತಾರೀಕಿಂದ ಜಾರಿಗೆ ಬಂದಿದೆ. ಅನೇಕ ನೌಕರರುಗಳು ಕೂಡ ಇದಕ್ಕೆ ಸಹಕಾರಗಳನ್ನು ಕೊಟ್ಟಿದ್ದೀರಾ. ವೇತನ ಮತ್ತು ಅದರ ಕಾಂಟ್ರಿಬ್ಯೂಷನ್ಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಾ. ಭಾಳಷ್ಟು ಈ ಒಂದು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನು ಕೂಡ ಕೆಲವು ನೌಕರರು ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಅದರ ಸಂಬಂಧವಾಗಿ ಒಂದು ಪ್ರತಿಕ್ರಿಯೆಗಳನ್ನು ಕೂಡ ನೀಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಈಗಾಗಲೇ ಈ ಯೋಜನೆಯನ್ನು ಕಳೆದ 4 ವರ್ಷಗಳಿಂದ ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಈಗ ಪ್ರಾರಂಭಗೊಂಡಿರುವಂಥದ್ದು ಸಂತೋಷದ ಸಂಗತಿ. ಯಾವುದೇ ಯೋಜನೆ ಪ್ರಾರಂಭದಲ್ಲಿ ಒಂದಿಷ್ಟು ಸಮಸ್ಯೆಗಳು, ಗೊಂದಲಗಳು ಆಗುವಂಥದ್ದು ಸಹಜ. ಈಗ ಭಾಳಷ್ಟು ನೌಕರಿಗೆ ಸಂಬಂಧಪಟ್ಟಂತೆ 200 ಹಾಸ್ಪಿಟಲ್ಸ್ಗಳು ಮಾತ್ರ ಎಂಪ್ಯಾನಲ್ ಆಗಿರುವಂಥದ್ದು. ಇನ್ನೂ ಕೂಡ ಬಹಳಷ್ಟು ಹಾಸ್ಪಿಟಲ್ಗಳು ಎಂಪ್ಯಾನಲಿಂದ ಹೊರಗಡೆ ಉಳಿದಿದೆ. ಕಾರಣ ಇಷ್ಟೇ, ಅವ್ರು ಕೊಡುವಂಥ ಕ್ಯಾಸ್ ಯೋಜನೆಗೆ ಒಳಪಡಿಸಿರುವಂಥ ದರಪಡಿಸಿರುವಂಥ ದರ ನಿಗದಿಗಳು ತುಂಬ ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಆ ಥರದ್ದಿದೆ. ಹಾಗಾಗಿ 2014ರಲ್ಲಿ ಸೆಂಟ್ರಲ್ ಗೌರ್ಮೆಂಟು CGHS ರೇಟು ಹೊಸ ರೇಟ್ ಬಂದಿತ್ತು. 2025ಕ್ಕೆ ಹೊಸ ರೇಟ್ ಕೂಡ ಅವ್ರಿಗೆ ಬಂದಿದೆ. ಈಗಾಗಲೇ ಹೊಸ ದರ ನಿಗದಿ ಸಂಬಂಧವಾಗಿ ರೇಟನ್ನು ರಿವೈಸ್ ಮಾಡಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಆರೋಗ್ಯ ಇಲಾಖೆಯಿಂದ, DPR ಇಲಾಖೆಯಿಂದ, ಆರ್ಥಿಕ ಇಲಾಖೆಗೆ ಬಂದಿದೆ. ಆ ರೇಟ್ ಫಿಕ್ಸ್ ಆದರೆ ರಾಜ್ಯದಲ್ಲಿರುವಂಥ ಬಹುಶಃ ಸಾವಿರಾರು ಹಾಸ್ಪಿಟಲ್ಗಳು ಕೂಡ ಇದರಲ್ಲಿ ಎಂಪ್ಯಾನಲ್ ಆಗ್ತದೆ. ಈ ಕಾರ್ಯಕ್ಕೆ ಬಹುಶಃ ಇನ್ನೊಂದು ತಿಂಗಳು ಸಮಯ ಬೇಕಾಗ್ತದೆ ಎನ್ನುವಂಥದ್ದು ನನ್ನ ಭಾವನೆ. ನಾನು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಹೋಗಿ ಚರ್ಚೆ ಮಾಡಿ ಆದಷ್ಟು ಶೀಘ್ರವಾಗಿ ಇದನ್ನು ಜಾರಿಗೊಳಿಸಬೇಕು. ಭಾಳಷ್ಟು ಹಾಸ್ಪಿಟಲ್ ಎಂಪ್ಯಾನಲ್ ಆಗಿಲ್ಲ ಅಂದಾಗ ಅಧಿಕಾರಿಗಳು ಕೂಡ ತ್ವರಿತಗತಿಯಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ಹೊಸ ರೇಟ್ಗಳನ್ನು ರಿವೈಸ್ ಮಾಡಿ ನಾವು ಮಾಡಿಸ್ಕೊಡ್ತೇವೆ ಎನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದರಲ್ಲಿದೆ. ಹಾಗಾಗಿ ಸರ್ಕಾರ ಕೂಡ ಇದನ್ನು ಮಾಡಲೇಬೇಕಾಗ್ತದೆ. ಯಾಕಂದರೆ ಪ್ಯೂರ್ಲಿ ಗೌರ್ಮೆಂಟೇ ಕೊಟ್ಟಿದ್ರೆ ನಾವು ಕೇಳಲಿಕ್ಕೆ ಅಥವಾ ಡಿಲೇ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ಈಗ ನಮ್ಮ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಹೊಸ CGHS ರೇಟನ್ನು ಆದಷ್ಟು ಶೀಘ್ರದಲ್ಲಿ ಸರ್ಕಾರ ಮಾಡ್ತದೆ. ಹಾಗಾಗಿ ಇನ್ನಷ್ಟು ಮ್ಯಾಕ್ಸಿಮಮ್ ಒಳ್ಳೆ ಕಾರ್ಪೊರೇಟ್ ಆಮೇಲೆ 5 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳೆಲ್ಲ ಕೂಡ ಇದರಲ್ಲಿ ಎಂಪ್ಯಾನಲ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ, ಯಾವುದೇ ಗೊಂದಲಗಳು ಬೇಡ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆಲ್ಲ 1 ತಿಂಗಳು ಕಾಲಾವಕಾಶಗಳು ಬೇಕಾಗ್ತದೆ ಎನ್ನುವಂಥದ್ದು. ಎರಡನೇದು, ಔಟ್ ಪೇಷಂಟ್ಗೆ ಅವಕಾಶಗಳನ್ನು ಕೊಟ್ಟಿಲ್ಲ. ನಾವೀಗ ಇನ್ ಪೇಷಂಟ್ಗೆ ಮಾತ್ರ ಸರ್ಕಾರ ಅವಕಾಶಗಳನ್ನು ಕೊಟ್ಟಿದೆ. ಔಟ್ ಪೇಷಂಟ್ಗೆ ಕ್ಯಾಬಿನೆಟ್ ಡಿಸಿಷನ್ಸ್ಗಳು ಆಗೋಗ್ಬಿಟ್ಟಿದೆ. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಗೌರ್ಮೆಂಟ್ ಆರ್ಡರ್ ಕೂಡ ಆಗೋಗ್ಬಿಟ್ಟಿದೆ. ಅಂದರೆ ಇನ್ ಪೇಷಂಟ್, ಔಟ್ ಪೇಷಂಟ್ಗೂ ಕೂಡ ಈ ಬೆನಿಫಿಟ್ಗಳನ್ನು ಕೊಡಬೇಕು ಅಂತೇಳಿ. ಬಟ್ ಫಸ್ಟ್ ಫೇಸಲ್ಲಿ ಇನ್ ಪೇಷಂಟ್ಗೆ ಕೊಟ್ಟು ಸೆಕೆಂಡ್ ಫೇಸಲ್ಲಿ ಔಟ್ ಪೇಷಂಟಿಗೆ ಮಾಡಬೇಕು ಅಂತೇಳಿ ಆಗಾಗಲೇ ಇಲಾಖೆ ಸರ್ಕಾರ ತೀರ್ಮಾನಗಳನ್ನು ಮಾಡಿದೆ. ಬಹುಶಃ ಈ ಪ್ರೋಗ್ರೆಸ್ ಆಗಲಿಕ್ಕೆ ಕೂಡ 1-2-3 ತಿಂಗಳು ಬೇಕಾಗ್ತದೆ. ಔಟ್ ಪೇಷಂಟ್ ಅಂತ ಹೇಳಿದ್ರೆ ಮೆಡಿಸನ್ ಇರ್ಬೋದು, ಅಥವಾ OPD ಚೆಕಪ್ ಇರ್ಬೋದು, ಬ್ಲಡ್ ಸ್ಯಾಂಪಲ್ಸ್ಗಳದ್ದು ರೇಟ್ಸ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಇದನ್ನು ಹೊರತಾಗಿರುವಂಥ ಏನು ಇನ್ ಪೇಷಂಟ್ ಬಿಟ್ಟು ಹೊರತಾಗಿರುವಂಥ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಈಗಾಗಲೇ ಸರ್ಕಾರ ಒಪ್ಕೊಂಡು ಆದೇಶ ಕೂಡ ಆಗಿದೆ. ಅದನ್ನು ಸೆಕೆಂಡ್ ಫೇಸಲ್ಲಿ ತಗೊಳ್ಬೇಕು ಅಂತ ಯೋಚನೆ ಆಗಿದೆ. ಬಹುಶಃ ಅದು 2-3 ತಿಂಗಳಲ್ಲಿ ಆ ಪ್ರಕ್ರಿಯೆಗಳು ಕೂಡ ಪ್ರಾರಂಭಗೊಂಡು ಅದು ಕೂಡ ಒಂದು ಹಂತಕ್ಕೆ ಬರುವಂಥದ್ದು ಈಗಾಗಲೇ ಸಚಿವ ಸಂಪುಟದ ನಿರ್ಧಾರಗಳಾಗಿರುವಂಥದ್ದು. ಈಗಾಗಲೇ ತಮಗೆ ತಿಳಿದಿರುವಂತೆ ಸುಮಾರು 400 ಜನ ಸರ್ಕಾರಿ ನೌಕರಿಗಾಗಲೇ 1 ತಿಂಗಳಲ್ಲಿ ಆ ಸೌಲಭ್ಯಗಳನ್ನು ಬೆನಿಫಿಟ್ ತಗೊಂಡಿದ್ದಾರೆ. ಕೆಲವು 2 ಲಕ್ಷ, 1 ಲಕ್ಷ, 50,000, 10 ಲಕ್ಷದವರೆಗೆ ಅವ್ರವ್ರ ಫ್ಯಾಮಿಲಿಗೆ ಬೆನಿಫಿಟ್ ಅಂತ ತಗೊಂಡಿದ್ದಾರೆ. ವಿಶೇಷವಾಗಿ ಮಹಿಳಾ ನೌಕರರು ಈ ಸೌಲಭ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೂಡ ಬಳಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿದೆ. ಈಗ ಒಬ್ಬ ನೌಕರ ಒಂದು ಫ್ಯಾಮಿಲಿನಲ್ಲಿ ಇದ್ದರೆ ನೀವು ಅವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಬ್ಬ C ದರ್ಜೆ ನೌಕರ 4,250 ರೂಪಾಯಿಗಳ ಮೊತ್ತವನ್ನು 1 ವರ್ಷಕ್ಕೆ ಅವನು ಕಟ್ಟಬೇಕಾಗ್ತದೆ. 6 ಜನ, ಅವನ ತಂದೆ ತಾಯಿ, ಅವರ ಹೆಂಡತಿ, ಅವರ ಮಕ್ಕಳು ಕ್ಯಾಲ್ಕುಲೇಟ್ ಮಾಡಿದ್ರೆ 6 ಜನ, ಮಿನಿಮಮ್ 4-5 ಜನ ಆಗ್ತದೆ. 1 ತಿಂಗಳಿಗೆ 58-60 ರೂಪಾಯಿ ಬರುವಂಥದ್ದು, 1 ವರ್ಷಕ್ಕೆ 700 ರೂಪಾಯಿ ಬರುವಂಥದ್ದು. ಹಾಗಾಗಿ ಇದೇನು ಮೇಜರ್ ಅಮೌಂಟ್ ಅಲ್ಲ. ಬಹಳಷ್ಟು ಜನ ಹೇಳ್ತಾರೆ ಕಾರ್ಪೊರೇಟ್ ಸೆಕ್ಟರಲ್ಲಿ ಬೇರೆ ಬೇರೆ ಕಂಪ್ನೀಸ್ಗಳು, ಇನ್ಸ್ಟಿಟ್ಯೂಷನ್ ಎಲ್ಲ ಕೊಡ್ತವೆ ಅಂತೇಳಿ. ಅವ್ರದ್ದೆಲ್ಲ 2, 3, 4, 5 ಲಕ್ಷ, ಮ್ಯಾಕ್ಸಿಮಮ್ 10 ಲಕ್ಷ ಪ್ಯಾಕೇಜು 1 ವರ್ಷಕ್ಕೆ 25,000 ಕೊಡಬೇಕಾಗ್ತದೆ. ಆದರೆ ನಾವಿಲ್ಲಿ ಕೊಡೋದು 4,250, 6 ಜನಗಳಿಗೆ, 5 ಜನಗಳಿಗೆ. ಹಾಗಾಗಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸಗಳಿದೆ. ಮತ್ತು ಜೊತೆಗೆ ಇಲ್ಲಿ ಸೀಲಿಂಗ್ ಲಿಮಿಟ್ ಇಲ್ಲ, ಅಲ್ಲ 5-10 ಲಕ್ಷ ಇದೆ. ಇಲ್ಲಿ 25, 30, 40 ಲಕ್ಷ ಆದರೂ ಕೂಡ ಆ ಕುಟುಂಬಕ್ಕೆ ಸಂಪೂರ್ಣವಾಗಿ ಉಚಿತವಾದ ಚಿಕಿತ್ಸೆ ಸಿಗ್ತದೆ. ನೀವು ಅವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವನು 25,000 ಕಾರ್ಪೊರೇಟ್ ಸೆಕ್ಟರಲ್ಲಿ ಕಟ್ಟಿ ಅವನು ಬೆನಿಫಿಟ್ ಎಷ್ಟು ತಗೊಳ್ತಾನೆ? 5-10 ಲಕ್ಷ. ಇಲ್ಲಿ ಅನ್ಲಿಮಿಟೆಡ್ ಇದೆ. ಮತ್ತೆ ಮ್ಯಾಕ್ಸಿಮಮ್ ಎಂಪೈರಲ್ಲಿ ಇರ್ಬೋದು, ಅವ್ರ ಕಂಡೀಷನ್ಸ್ಗಳು ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಸಂಖ್ಯೆಗಳು ಜಾಸ್ತಿ ಇದೆ. ಇದೆಲ್ಲ ಕಾರಣಗಳಿಗಾಗಿ ಇದೊಂದು ಅದ್ಭುತವಾಗಿರುವಂಥ ಯೋಜನೆ. ಬಹಳಷ್ಟು ಜನ, ನಾನು ನೆನೆ ಸಚಿವಾಲಯ ಬೇರೆ ಬೇರೆ ಕಡೆ ಹೋದಾಗ ಒಂದಿಷ್ಟು ಅವ್ರಿಗೆ ಗೊಂದಲಗಳಿತ್ತು, ಅಧಿಕಾರಿಗಳಿಗೆಲ್ಲ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾಗೆ ಎಲ್ಲರೂ ಕೂಡ ಖುಷಿಯಿಂದ ಅದನ್ನು ಸ್ವೀಕರಿಸಿದ್ದಾರೆ. ದಯಮಾಡಿ ಯಾರೂ ಕೂಡ ಈ ಯೋಜನೆಯಿಂದ ಹೊರಗೋಗುವಂಥ ಕೆಲಸಗಳನ್ನು ಮಾಡಬೇಡಿ. ಯಾರು ರಿಟೈರ್ಡ್ ಹತ್ರ ಇರೋರು, ಕಪಲ್ ಕೇಸ್ ಇರುವಂಥವ್ರು,
ಅಥವಾ ಬೇರೆ ಪ್ರೈವೇಟ್ ಸೆಕ್ಟರ್ ಈ ತರದಲ್ಲಿ ಏನಾದ್ರು ಬೆನಿಫಿಟ್ಸ್ಗಳಿರೋದು ಬಿಟ್ಟು ಸಾಮಾನ್ಯ ನೌಕರರುಗಳು ಈ ವ್ಯಾಪ್ತಿಯಿಂದ ಹೊರಗೋಗ್ಲಿಕ್ಕೆ ಹೋಗ್ಬೇಡಿ. ಇದು ತುಂಬಾ ಅದ್ಭುತವಾಗಿರುವಂತ ಯೋಜನೆ. ಬಹುಶಃ ಒಂದು 2-3 ತಿಂಗಳಲ್ಲಿ ಈ ಎಲ್ಲ ತಮ್ಮ ಸಮಸ್ಯೆಗಳಿಗೆ ಒಂದು ಉತ್ತರಗಳನ್ನು ಕೊಡುವಂತ, ಪರಿಹಾರ ಕೊಡುವಂತ ಕೆಲಸವನ್ನ 100% ಸಂಘ ಮಾಡುತ್ತೆ. ಇದೊಂದು ಅದ್ಭುತವಾಗಿರುವಂತ ಯೋಜನೆ ಹೊರಹೊಮ್ಮೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಕಾರಣ ನಮ್ಮ ಕಾಂಟ್ರಿಬ್ಯೂಷನ್ ಇದೆ, ನಮ್ಮ ಕ್ಲೈಮ್ ಸರ್ಕಾರದ ಮುಂದೆ ನಮ್ಮ ಹಕ್ಕನ್ನು ಮಂಡಿಸಲಿಕ್ಕೆ ಕೂಡ ಅವಕಾಶಗಳಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹಳ ಜನ ಟ್ರೀಟ್ಮೆಂಟ್ ತಗೊಂಡವರು ಖುಷಿ ಪಟ್ಟಿದ್ದಾರೆ, ನಮ್ಗೆ ಅಭಿನಂದಿಸಿದ್ದಾರೆ, ಸರ್ಕಾರವನ್ನು ಗೌರವಿಸಿದ್ದಾರೆ. ನೀವು ಕೂಡ ಆ ಸಂದರ್ಭಗಳು ಬಂದಾಗ ಆ ಸಂದರ್ಭವನ್ನು ತಾವು ಬಳಸ್ಕೊಳ್ಬೇಕು. ಖಂಡಿತ ನಿಮ್ಮ 2 ವಿಚಾರ, ಹಾಸ್ಪಿಟಲ್ ಎಂಪ್ಯಾನಲ್ ಆಗೋದು ಬಹುಶಃ 2 ಮಂತ್ಸ್ ಅಲ್ಲೆಲ್ಲ ಒಂದು ಲಾಜಿಕಲ್ ಎಂಡ್ ಆಗ್ತದೆ. ಔಟ್ ಪೇಷಂಟ್ ಕೂಡ 2 ಮಂತ್ಸ್ ಅಲ್ಲಿ ಮುಗಿಬಹುದು ಅನ್ನುವಂಥ ವಿಶ್ವಾಸ ಇದೆ. ಆದಷ್ಟು ಫಸ್ಟ್ ಫೇಸ್ ನಲ್ಲಿ ಯಾಕಂದ್ರೆ ಡಿಲೇ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಪ್ರಾರಂಭ ಮಾಡಿದ್ದೇವೆ, ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ. ಸೆಕೆಂಡ್ ಫೇಸ್ ಅಲ್ಲಿ ಕೂಡ ಇದನ್ನೆಲ್ಲ ಮಾಡುವಂತ ಕೆಲಸ ಮಾಡ್ತೇವೆ. ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ಸರ್ಕಾರಿ ಆದೇಶ ಆಗಿದೆ. ಈ ಎಲ್ಲ ಕೆಲಸಗಳು ಆಗ್ತದೆ ಎನ್ನುವಂಥ ಒಂದು ಸ್ಪಷ್ಟ ಭರವಸೆ ಮಾತುಗಳನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾವ ನೌಕರರಲ್ಲಿ, ಯಾವ ಮಹಿಳಾ ನೌಕರರಲ್ಲಿ ಈ ವ್ಯಾಪ್ತಿಯಿಂದ ಯಾರು ಕೂಡ ಹೊರಗೋಗಬಾರ್ದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಈ ಯೋಜನೆಯ ಬಗ್ಗೆ ತಾವೆಲ್ಲ ಕೂಡ ಬೆಂಬಲಿಸಿದ್ದೀರಿ. ಮತ್ತೊಮ್ಮೆ ತಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ.